ಪೂರ್ಣವಾಗಿ ಹೇಳುತ್ತೆ. ಆಗ ದೇವರು ಬೆಳಕಾಗಿ ಅಲ್ಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ. ಹಾಗಾದರೆ ದೇವರು ಬೆಳಕಾಗಲಿ ಅನ್ನೋಳು ಬೆಳಕಾಗಬೇಕಂದ್ರೆ ಅದರ ಹಿಂದೆ ದೇವರ ಆತ್ಮನ ಕೆಲಸ ಬಹಳ ಇಂಪಾರ್ಟೆಂಟ್ ಆದಂಥ ಕೆಲಸ ಇದೆ. ಯಾಕೆಂದರೆ ದೇವರ ಆತ್ಮನು ಅಲ್ಲಿ ಚಲಿಸುವ ಆತ್ಮನಾಗಿ ಆತನ ಕೆಲಸವನ್ನು ಮಾಡಬೇಕು. ಆದ್ದರಿಂದ ದೇವರ ಆತ್ಮನು ಅದರ ಹಿಂದೆ ಕೆಲಸವನ್ನು ಮಾಡಿದವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. ನಮಗೆ ಆ ಕೆಲಸ ಕಂಡು ಬರೋದಿಲ್ಲ. ಆಮೇನ್, ಹಲ್ಲೆಲೂಯ. ಆದರೆ ದೇವರ ಆತ್ಮನ ಕೆಲಸವನ್ನು ಮಾಡಿದ್ದಾನೆ. ಆಮೇನ್, ಹಲ್ಲೆಲೂಯ. ಆದರೆ ನಾವು ಈ ದಿನ ನೋಡ್ತಾ ಇರುವಂಥ ಸೂರ್ಯ, ಆಮೇನ್, ಇದು ಬೆಳಕಾಗಿ ನಮಗೆ ಮುಂದೆ ಕಾಣಲ್ಪಡ್ತಾ ಇದೆ. ಆದರೆ ಇದ್ರ ಹಿಂದೆ ದೇವರ ಆತ್ಮನ ಏನು ಮಾಡಿದ್ದಾನೆ? ಆತನ ಸೃಷ್ಟಿ ಸೂರ್ಯ ಹೇಗೆಲ್ಲ ಇರಬೇಕು, ಯಾವ ಥರ ಡಿಸೈನ್ ಇರಬೇಕು, ನೀಲಿ ನಕ್ಷೆ ಎಲ್ಲವನ್ನ ಬ್ಲೂ ಪ್ರಿಂಟು ಎಲ್ಲವೂ ದೇವರ ಆತ್ಮನ ಕೈಲಿತ್ತು. ಹಾಗಾಗಿ ದೇವರ ಆತ್ಮನ ಬ್ಲೂ ಪ್ರಿಂಟ್ಗೆ ತಕ್ಕಂತೆ ಆತನ ಕೆಲಸವನ್ನು ಮಾಡಿದ್ದಾನೆ, ಯೋಜನೆಯನ್ನು ರೂಪಿಸಿದ್ದಾನೆ.